ಈ ಕಣ್ಣಿಗೆ ಕಾಣುವ ವಿಶ್ವ ನಮಗೆಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ. ಮನುಷ್ಯರ ದೃಷ್ಟಿಯಲ್ಲಿ, ವ್ಯವಹಾರದ ದೃಷ್ಟಿಯಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಇರಬಹುದು. ನಮ್ಮ ವ್ಯಾವಹಾರಿಕ ಬುದ್ಧಿಗೆ ಇವ ಶ್ರೀಮಂತ, ಇವ ಬಡವ, ಇವ ದೊಡ್ಡವ, ಇವ ಸಣ್ಣವ, ಇವ ವಿದ್ಯಾವಂತ, ಇವ ವಿದ್ಯಾಹೀನ, ಇವ ಶ್ರೀಮಂತ, ಇವ ಬಡವ ಅಂತ ನಮ್ಮ ದೃಷ್ಟಿಗೆ ಇದೆ. ಆದರೆ ನಿಸರ್ಗದ ದೃಷ್ಟಿಯಲ್ಲಿ ಯಾವುದು ಸಣ್ಣದು ಇಲ್ಲ, ದೊಡ್ಡದು ಇಲ್ಲ, ಯಾರು ಬಡವರು ಇಲ್ಲ, ಯಾರು ಶ್ರೀಮಂತರು ಇಲ್ಲ. ನಿಸರ್ಗದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ನಿಸರ್ಗ ಎಲ್ಲರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಿದೆ. ಯಾರು ಹೇಳಿ ನಿಸರ್ಗದ ದೃಷ್ಟಿಯಲ್ಲಿ ಯಾರು ಬಡವರದಾರ? ನಾವು ಅನ್ಬೋದು ಹಂಗ್ಯಾಂಗೆ ಆಗ್ತೈತ್ರಿ, ನಾವು ಭಾಳ ಶ್ರೀಮಂತರದೀವಿ. ಈಗ ನಾವು ಟ್ರೈನ್ಯಾಗ ಹೋಗ್ಬೇಕಾದ್ರೆ ಯಾವಾಗಲೂ ಫಸ್ಟ್ ಕ್ಲಾಸ್ ಬೋಗಿಯೊಳಗೆ ಹೋಗ್ತೀವಿ. ನಾವು ಶ್ರೀಮಂತರದೀವಿ ಅಂತ ನೀವು ಅನ್ನಬಹುದು. ಆಯಿತು, ಟ್ರೈನಿನೊಳಗೆ ಹೋಗುವಾಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಟ್ರೈನ್ ಇಳಿದ ಮೇಲೆ ಭೂಮಿ ತಾಯಿ ಅಂತಳ ದೇರ್ ಇಸ್ ನೋ ಕ್ಲಾಸ್ ಅಷ್ಟೆ. ಐ ಆಮ್ ಕ್ಲಾಸ್ಲೆಸ್, ಐ ಆಮ್ ಕಾಸ್ಟ್ಲೆಸ್, ಐ ಆಮ್ ಕ್ಯಾಸ್ಟ್ಲೆಸ್, ಐ ಆಮ್ ರೆಸ್ಟ್ಲೆಸ್. ಏನು ಟ್ರೈನ್ಯಾಗ ಹೋಗಾಗ ಫಸ್ಟ್ ಕ್ಲಾಸ್ ಇತ್ತು, ಟ್ರೈನ್ಯಾಗ ಹೋಗುವಾಗ ಸೆಕೆಂಡ್ ಕ್ಲಾಸ್ ಇತ್ತು, ಇಳಿದ ಮೇಲೆ ಭೂಮಿ ಮೇಲೆ ಫಸ್ಟ್ ಕ್ಲಾಸ್ನವ್ರು ಅಂತರ್ಲೆ ಹೋಗ್ತಾರ? ಫಸ್ಟ್ ಕ್ಲಾಸ್ನವನು ಭೂಮಿ ಮೇಲೆ ನಡಿಬೇಕು, ಥರ್ಡ್ ಕ್ಲಾಸ್ನವನು ಭೂಮಿ ಮೇಲೆ ಇಳಿಬೇಕಲ್ಲ. ಭೂಮಿಯ ದೃಷ್ಟಿಯಲ್ಲಿ ಫಸ್ಟ್ ಕ್ಲಾಸ್, ಲಾಸ್ಟ್ ಕ್ಲಾಸ್ ಇಲ್ಲ. ಈಗ ಸೂರ್ಯ ಅದಾನ ಇಲ್ಲ, ಇವ್ರು ಸ್ವಲ್ಪ ಶ್ರೀಮಂತರದಾರ, ದೊಡ್ಡ ಬಂಗ್ಲೋ ಕಟ್ಟ್ಯಾರ, ಅವ್ರ ಮನೆ ಮೇಲೆ ಅಷ್ಟ ಬೆಳಕು ಕೊಡಬೇಕು. ಇವೇನು ಆಶ್ರಯ ಪ್ಲಾಟಿನೋ ಅದಾವ, ಅವ್ರ ಮನೆ ಮೇಲೆ ಬಿದ್ದರೂ ನಡಿತೈತಿ, ಬಿಟ್ಟರು ನಡಿತೈತಿ ಅಂತ ಬೆಳಕು ಕೊಡೋದು ಬಿಟ್ಟಾನೇನು? ನಮ್ಮ ದೃಷ್ಟಿಯಲ್ಲಿ ಬಂಗ್ಲೋ ಆಶ್ರಯ ಮನೆ, ಆದರೆ ಸೂರ್ಯನ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಗೆ ಬಂಗ್ಲೋ ಶ್ರೀಮಂತಿಕೆ, ಆಶ್ರಯ ಮನೆ ಬಡತನ. ಅದರ ಬೆಳಕಿನ ದೃಷ್ಟಿಯಲ್ಲಿ ಬಡತನವೂ ಇಲ್ಲ, ಶ್ರೀಮಂತನವೂ ಇಲ್ಲ. ಎಲ್ಲರ ಮನೆಯೊಳಗೆ ಬೆಳಕಷ್ಟೇ, ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತಿಕೆ ಇಲ್ಲ. ಈಗ ಮ್ಯಾಲ ಮೇಘಗಳು ತೇಲಿ ಬರ್ತಿರ್ತಾವೆ. ಮೇಘಗಳು ತೇಲಿ ಬರುವಾಗ ಅಕಸ್ಮಾತ್ ನಾವು ಅಂದ್ವಿ, ಇಲ್ಲ ಮೇಘ ನೀ ಮ್ಯಾಲೆ ಹೋಗ್ತೀಯಲ್ಲಪ್ಪ, ಮೇಘಗಳೇ ತೇಲಿ ಹೋಗ್ತಿರಲ್ಲ, ನೀವು ಸುಮ್ಮನೆ ಎಲ್ಲಿ ಬೇಕು ಅಲ್ಲಿ ಮಳೆ ಬೀಳಬೇಡ್ರಿ, ಸ್ವಲ್ಪ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಬೇಡ್ರಿ ಅಂತ ನಾವು ಒಂದು ನೋಡೋಣ. ನೀವು ಯಾವ ಜಾತಿಯವ್ರ ಮೇಲೆ ಬೀಳೋದು ಬೇಡ, ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಸುರಿಸಿ ಹೋಗಂತ ನೀವು ಮೇಘಕ್ಕೆ ಅನ್ರಿ. ಮೇಘ ಅಂತೈತಿ, ಅಲ್ಲ ನಿಮಗೆ ತಲೆ ಕೆಟ್ಟೈತಿ ಅಂತ ನಮಗೂ ತಲೆ ಕೆಟ್ಟೈತೆ. ಅದು ಅಂತೈತಿ, ನೀವು ಕೆಳಗೆ ನಿಂತು ನೋಡೋರಿಗೆ ಹೆಚ್ಚು ಕಡಿಮೆ ಕಾಣ್ತೈತಿ, ಆ ಜಾತಿ ಈ ಜಾತಿ ಕಾಣ್ತೈತಿ. ನಾ ಮ್ಯಾಲೆ ನಿಂತು ನೋಡ್ತೀನಲ್ಲ, ಮ್ಯಾಲೆ ನಿಂತು ನೋಡೋರಿಗೆ ಕೆಳಗೆ ಕುಂತವ್ರು ನಿಂತವ್ರು ಬರೇ ಭೂಮಿ ತಾಯಿಯ ಮಕ್ಕಳು ಅನ್ನೋದು ಮಾತ್ರ ಕಾಣ್ತೈತಿ, ಉಳಿದಿದ್ದೇನೂ ಕಾಣೋದಿಲ್ಲ ಅಷ್ಟೆ. ಒನ್ ಅರ್ತ್, ಒನ್ ಹ್ಯುಮ್ಯಾನಿಟಿ. ಒನ್ ಅರ್ತ್, ಒನ್ ಹ್ಯುಮ್ಯಾನಿಟಿ. ನಿಸರ್ಗ ಎಲ್ಲರಿಗೆ ನೀರು, ಗಾಳಿ, ಬೆಳಕ, ಬೈಲ ಎಲ್ಲರಿಗೆ ಸಮನಾಗಿ ಕರುಣಿಸಿದರೂ ಸಹಿತ ಯಾರಿಗೆ ಹೆಚ್ಚು ಕಡಿಮೆ ಕೊಟ್ಟಿಲ್ಲ. ಆದರೂ ಯಾಕೆ ಇಲ್ಲಿ ಒಬ್ಬ ಬುದ್ಧನಾದ? ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ? ಯಾಕೆ ಒಬ್ಬ ಬುದ್ಧ ಇನ್ನೊಬ್ಬ ಯಾಕೆ ಬಿದ್ದ? ಯಾಕೆ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಯಾಕೆ ಅಜ್ಞಾನಿ? ಇದು ವೈಪರೀತ್ಯ ಯಾಕಾತಿಲ್ಲ? ಹಂಗಾದ್ರೆ ಒಂದೇ ಕ್ಲಾಸ್, ಒಂದೇ ಸ್ಕೂಲ್ ಇದೆ, ಒಂದೇ ಕ್ಲಾಸ್ ಇದೆ, ಒಂದೇ ಸಬ್ಜೆಕ್ಟು, ಒಬ್ಬನೇ ಟೀಚರ್ ಹೇಳ್ತಾರ, ಒಬ್ಬ ಫಸ್ಟ್ ಬರ್ತಾನ, ಒಬ್ಬ ಫೇಲ್ ಆಗಕತ್ತಾನಲ್ಲ, ಹಿಂಗ್ಯಾಕಾತಿದ್ದು? ಒಂದೇ ಮಾರ್ಕೆಟ್ ಇದೆ, ಒಂದೇ ರೋಡಿಗೆ ಬಾಜು ಅಂಗಡಿನೇ ಇದೆ, ಮಗ್ಗಲು ಅಂಗಡಿ ಐತಿ. ಒಬ್ಬ ವ್ಯಾಪಾರದಾಗ ಭಾಳ ಚಲೋ ದುಡಿದು ಗಳಿಸಿ ಮಸ್ತ್ ಅದ,
ಒಬ್ಬವನೊಂದು ಒಟ್ಟ ಅಂಗಡಿಯಾಗ ಕುಂತರ ಕಾಲಕ್ಕೆ ನಿಂದ್ರವಲ್ಲ ನನ್ನಂತ ಒಬ್ಬವ ಅಂತಾನ. ಹಿಂಗ್ಯಾಕಾತಿದ್ದು ವ್ಯತ್ಯಾಸ? ಈ ವ್ಯತ್ಯಾಸ ಎಲ್ಲಿದೆ? ಮನುಷ್ಯನಿಗೆ ಎರಡು ಪ್ರವೃತ್ತಿಗಳು. ಒಂದು ಸಹಜ ಪ್ರವೃತ್ತಿ, ಇನ್ನೊಂದು ಪ್ರಯತ್ನ ಪ್ರವೃತ್ತಿ. ಒಂದು ಸಹಜ ಪ್ರವೃತ್ತಿ, ಇನ್ನೊಂದು ಪ್ರಯತ್ನ ಪ್ರವೃತ್ತಿ. ಸಹಜ ಪ್ರವೃತ್ತಿ ಅಂದ್ರೆ ನೀವೇನೋ ಪ್ರಯತ್ನ ಮಾಡೋದು ಬೇಡ, ಸುಮ್ಮನೆ ಸಹಜವಾಗಿ ಬದಲಾವಣೆ ಆಗ್ತಿರ್ತೈತಿ. ಈಗ ನಿಮ್ಮ ದೇಹ ಐತಿ, ಬಾಲ್ಯ, ಯುವಕ ಆಗಕ್ಕೆ ನೀವೇನರ ಪ್ರಯತ್ನ ಪಟ್ಟಿರೇನು? ಯುವಕರಾಗ್ತೀರಿ ಒಂದು ದಿವಸ. ಮತ್ತು ಯುವಕರಾದ ಮೇಲೆ ಮುಪ್ಪಾಗಕ್ಕೆ ಏನರ ಪ್ರಯತ್ನ ಪಟ್ಟಿರೇನು? ಮುಪ್ಪಾಗ್ತೀರಿ. ಮುಪ್ಪಾದ ಮೇಲೆ ಸಾವಾಗಕ್ಕೆ ಏನರ ಪ್ರಯತ್ನ ಪಟ್ಟಿವೇನು? ಸಾವು ಆಗ್ತೀರಿ. ಬಾಲ್ಯ, ಯೌವನ, ಮುಪ್ಪು, ಸಾವು, ಇದು ಮನುಷ್ಯನ ಸಹಜ ಪ್ರವೃತ್ತಿ. ಇವು ಯಾವ ಪ್ರಯತ್ನದಿಂದ ಸಾಧ್ಯ ಇಲ್ಲ, ಮತ್ತು ಪ್ರಯತ್ನ ಮಾಡಿದ್ರೂ ನಿಲ್ಲೋದಿಲ್ಲಿದು. ಅಕಸ್ಮಾತ್ ನನಗೆ ಮುಪ್ಪಾಗೋದೇನ್ರ ನಾ ಪ್ರಯತ್ನ ಮಾಡಿ ತಡಿ ಹಿಡಿಲಿಕ್ಕೆ ಸಾಧ್ಯ ಐತೇನು? ಯಾರಿಗೆ ಇಚ್ಛೆ ಐತೆ ಹೇಳ್ರಿ? ನಮ್ಮ ಮುಖದ ಮೇಲೆ ಈ ರಿಂಕಲ್ಸ್ ಬೀಳ್ಬೇಕಂತ ಯಾರಿಗೆ ಇಚ್ಛೆ ಐತಿ? ಎಲ್ಲರ ಇಚ್ಛೆ ಏನು? ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು. ಒಟ್ಟು ಅವು ಮುದುಡಿ ಬೀಳ್ತೈತಲ್ಲ, ಚರ್ಮ ಸುಕ್ಕಗಟ್ಟತೈತಿ. ಯಾರಿಗಿಚ್ಛೆ ಐತಿ? ಎಲ್ಲರ ಇಚ್ಛೆನೂ ಇನ್ನೂ ಮುದುಕಾದ್ರೂ ನನ್ನ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನನಗೆ ಅಂಕಲ್ ಅನ್ನಬಾರ್ದು. ಅಂದ್ರೆ ಅವ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನ ನಾವು ಕುಂತು. ಯಾರಿಗೆ ಇಚ್ಛೆ ಐತಿ ನಮ್ಮ ಕೂದಲೇನ್ರಿ ಬೆಳಗಾಗ್ಬೇಕಂತ? ನಮಗೆ ಇಚ್ಛೆ ಐತೇನು? ಇಚ್ಛೆ ಇಲ್ಲ. ಆದರೂ ಪ್ರಯತ್ನ ಮಾಡಿ ಸ್ವಲ್ಪ ಬಣ್ಣ ಹಚ್ಕೊಂಡು, ಹೇರ್ಡೆ ಗಿರ್ಡೆ ಹಚ್ಕೊಂಡು ಹೋಗ್ತಿರ್ತೀವಿ ಬಜಾರ್ದಾಗ. ಏನು ಹ್ಯಾಂಡ್ಸಮ್ ಇವನ ಅದನ್ನು ಹಂಗೆ ಕಾಣುವಂಗೆ ಹೋಗ್ತಿರ್ತೀವಿ. ಅದು ಮ್ಯಾಲೆ ಹಚ್ಕೊಂಡು ಬಣ್ಣ ಅಂತಿರ್ತೈತಿ. ನಾ ಇರೋದಕ್ಕೆ ನಿನ್ನ ಬಣ್ಣ ಚಲೋ ಐತಿ, ನಾ ಹೋದ್ಮೇಲೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತಿ ಅಂತ ಅದು ಅಂತಿರ್ತೀವಿ. ಇದು ಸಹಜ ಪ್ರವೃತ್ತಿ. ವಿ ಜಸ್ಟ್ ಕೆನಾಟ್ ಸ್ಟಾಪ್ ಇಟ್. ಇಟ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್. ಇದು ಸಹಜ ಪ್ರವೃತ್ತಿ, ಸಹಜವಾಗಿ ನಡೀತದೆ. ಆದರೆ ಇನ್ನೊಂದಿದೆ, ಪ್ರಯತ್ನ ಪ್ರವೃತ್ತಿ ಇದೆ ಮನುಷ್ಯನಿಗೆ. ಒಂದು ಪ್ರಯತ್ನ ಪ್ರವೃತ್ತಿ ವಿಶೇಷವಾಗಿ ದೇವನು ನಮಗೆಲ್ಲ ಕೊಟ್ಟಿತ್ತು. ಈಗೆಷ್ಟು ಜನ ನಮ್ಮ ಕಣ್ಣೆದುರಿಗೆ ಕಣ್ಣಿಲ್ಲದವ್ರನ್ನ ಎಷ್ಟು ನೋಡಿವಿ ನಾವು. ನಮಗೆ ಕಣ್ಣ ಇಲ್ಲಂತ ಭಿಕ್ಷುಕರಾದವ್ರನ್ನ ಎಷ್ಟು ನೋಡಿವಿ ನಾವು ಹೇಳಿ. ಯಾಕೆ ನಮಗೆ ಕಣ್ಣಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಭಿಕ್ಷುಕರಾದವ್ರು ಎಷ್ಟು ಮಂದಿಲ್ಲ. ಆದರೆ ನಮ್ಮ ಮಧ್ಯದೊಳಗೆ ಒಬ್ಬ ವ್ಯಕ್ತಿ ಇದ್ದ, ನನಗೆ ಕಣ್ಣಿರದಿದ್ರೆ ಏನಾಯ್ತು, ಕಣ್ಣಿಲ್ಲದ 1000 ಮಕ್ಕಳ ಬದುಕಿಗೆ ನಾ ಕಣ್ಣಾಗಬೇಕಂದ ಅವ ಪುಟ್ಟರಾಜ ಗವಾಯಿ ಆಗಬೇಕು. ಇದು ಪ್ರಯತ್ನ ಪ್ರವೃತ್ತಿ. ಇದು ಅಷ್ಟೆ. ಎಷ್ಟು ಭಾಷಾ? 3 ಭಾಷಾ. ಕಣ್ಣಿಲ್ಲ, ನಮಗೆ 2 ಕಣ್ಣದವ. ಕನ್ನಡನೂ ಸ್ವಚ್ಛ ಮಾತಾಡಕ್ಕೆ ಬರುವಲ್ಲ ನಮಗೆ. ಹೆಂಗಾರ ಮಾತಾಡ್ತೀವಿ. ಏನು ಕಣ್ಣಿಲ್ಲದ ಮಕ್ಕಳಿಗೆ ಕಣ್ಣಾದ್ನಲ್ಲ. ಕಣ್ಣಿರದಿದ್ರೆ ಏನಾಯ್ತು? ಕಣ್ಣು ಇರದಿದ್ರೂ ಕರುಳಿತ್ತಲ್ಲ, ಕಣ್ಣರಿಯದಿದ್ದಡೆಂ ಕರುಳರಿಯದೆ. ಅವರಿಗೆ ಕಣ್ಣಿರಲಿಲ್ಲ, ಆದರೆ ಕರುಳಿಗೆ ಕಣ್ಣಿತ್ತಷ್ಟೆ. ಹೆಂಗ ಹಡದ ತಾಯಿಯ ಹೊಟ್ಟೆಯಿಂದ, ತಾಯಿಯ ಗರ್ಭದಿಂದ ಬಿದ್ದ ಮಗು ಮಾತು ಬರುವಾಗ ಮೊದಲಾಡಿದ ಮಾತು ಹೆಂಗ ಅಮ್ಮ ಅಂತಾವ, ಆಗ ಕಣ್ಣಿಲ್ಲದ ಮಕ್ಕಳ ಹಾಡ ಕಲೀಲಿಕ್ಕೆ ಬಂದಾಗ ಮೊದಲೊಂದು ಶಬ್ದನೇ ಪುಟ್ಟರಾಜ. ಅದು ಪುಟ್ಟರಾಜ. ಸಂಗೀತದೊಳಗೆ ನೀವು ಸಪ್ತ ಸ್ವರಗಳು ಅಂತ ಹೇಳ್ತಿರಲ್ಲ, ಪುಟ್ಟರಾಜ ಅಂದ್ರೆ ಅದು ಸಂಗೀತದ ಅಷ್ಟಮ ಸ್ವರ ಅಷ್ಟೆ. ಇದು ಪ್ರಯತ್ನ ಪ್ರವೃತ್ತಿ. ಕಣ್ಣಿದ್ದವರಿಗೆ ನಮಗೇನೂ ಕಂಡಿಲ್ಲ, ಕಣ್ಣಿಲ್ಲಾರ್ದವ್ರಿಗೆ ಜಗತ್ತು ಕಂಡದ. ನೋಡಿ ಎಷ್ಟು ವಿಶೇಷತೆ. ಯಾರಿಗೆ ಒಬ್ಬನಿಗೆ ಏನು ನೋಡ್ತಾನೆ ಎಲ್ಲ 2 ಕಾಣ್ತಿತ್ತು, ಅವನಿಗೆ ಡಬಲ್ ಕಾಣ್ತಿತ್ತು. ಡಬಲ್ ನೋಡಿದ್ರೆ 2, ಮನೆಯವ್ರು ನೋಡಿದ್ರೆ ಇಬ್ಬಿಬ್ರು ಕಂಡಂಗೆ ಆಗ್ತಿತ್ತು. ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬೇಕಂತ ಹೋದ. ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ, ಅಲ್ಲಿ ಸರ್ ನಾ ಏನೇನು ನೋಡ್ತೀನಿ ಎಲ್ಲ 2 ಡಬಲ್ ಕಾಣಕತ್ತೈತೆ ನೋಡ್ರಿ. ಡಾಕ್ಟ್ರ್ ಅಂದ, ಹೌದು ತೋರಿಸ್ಕೊಳಕ್ಕೆ ನೀವ್ಯಾಕೆ 4 ಮಂದಿ ಹೊರಕ್ಕೆ ಹೋಗಿದ್ರಂತ.
ಅಂದ್ರೆ ಇವನಿಗೆ ಇಬ್ಬರು ಕಂಡ್ರೆ ಡಾಕ್ಟ್ರಿಗೆ 4 ಮಂದಿ ಕಾಣ್ತಿದ್ರು ಅವನು. ಅಂದ್ರೆ ನಮ್ಮ ಪರಿಸ್ಥಿತಿ ಕಣ್ಣಿದ್ದವ್ರದ್ದು ಹಿಂಗೈತೆ. ಆದರೆ ಕಣ್ಣಿಲ್ಲದ ವ್ಯಕ್ತಿ, ಕಣ್ಣಿದ್ದವರಿಗೆ ಸೋಮರ್ಸೆಟ್ ಮಾಮ್ ಅಂತ ಒಬ್ಬ ಪಾಶ್ಚಿಮಾತ್ಯ ಲೇಖಕ ಅವ ಅಂತಾನೆ, ಕಣ್ಣಿದ್ದವರಿಗೆ ಜಗತ್ತು ಕಾಣ್ತೈತಿ, ಆದರೆ ತಮಗೇನು ಬೇಕೋ ಅದು ಕಾಣೋದಿಲ್ಲ ಅಂತ. ಕಣ್ಣಿಲ್ಲಾರ್ದವ್ರಿಗೆ ಜಗತ್ತು ಕಾಣೋದಿಲ್ಲ, ಆದರೆ ತಮಗೇನು ಬೇಕೋ ಅದು ಕಾಣ್ತೈತಿ. ಇದನ್ನು ಕಂಡವರು ಪುಟ್ಟರಾಜ ಗವಾಯಿ. ಇದು ಪ್ರಯತ್ನ ಪ್ರವೃತ್ತಿ ಅಷ್ಟೆ. ಪ್ರಯತ್ನದಿಂದ ಮನುಷ್ಯ ಇದನ್ನು ಸಾಧಿಸಬಲ್ಲ. ಇದು ಬೇಕಲ್ಲ ಮನುಷ್ಯನಿಗೆ, ಪ್ರಯತ್ನ ಇರಬೇಕು. ನೀವು ಹೆಸರು ಕೇಳಿರಲಿಲ್ಲ ಮೇರಿ ಕೋಮ್ ಅಂತ. ಮೇರಿ ಕೋಮ್ ಅಂದ್ರೆ ಬಾಕ್ಸರ್, ಹಿಂಗೆ ಮಖಕ್ಕೆಲ್ಲ ಗುತ್ತಾರ ನೋಡಿರಲಿಲ್ಲ ನೀವು ಟಿವಿಯಾಗ. ಅದಕ್ಕೆ ಆ ಹೆಣ್ಮಗಳು ಬಾಕ್ಸಿಂಗ್ನೊಳಗೆ ಎಷ್ಟೋ ಚಿನ್ನದ ಏಷ್ಯನ್ ಗೇಮ್ಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ಲು, ಬೆಳ್ಳಿ ಪದಕಗಳನ್ನು ಗೆದ್ಲು. ಲಂಡನ್ ಒಲಿಂಪಿಕ್ಸ್ನೊಳಗೆ ಭಾರತಕ್ಕೆ ಕಂಚಿನ ಪದಕ ತಂದು ಕೊಟ್ಲು. ಭಾರತದ ಮೊಟ್ಟ ಮೊದಲ ಬಾಕ್ಸಿಂಗ್ನೊಳಗೆ ಒಲಿಂಪಿಕ್ ಮೆಡಲ್ ತಂದು ಕೊಟ್ಟಾಕೆ. ಇದು ಹೇಳಕತ್ತಿಲ್ಲ ನಾನು. ಆಶ್ಚರ್ಯ ಏನಂದ್ರೆ, ಯಾವಾಗ ಆಕಿ ಬಾಕ್ಸಿಂಗ್ ಆಡಕ್ಕೆ ಹೋಗಿ ಒಲಿಂಪಿಕ್ನೊಳಗೆ ಮೆಡಲ್ ತಂದು ಕೊಟ್ಲಲ್ಲ, ಅವಾಗ ಆಕೆಗೆ 2 ಮಕ್ಕಳಾಗಿದ್ದು ಅಷ್ಟೊತ್ತಿಗೆ. ಅಂದರೆ 2 ಮಕ್ಕಳ ತಾಯಿಯಾಗಿ ಹೋಗಿ ಪ್ರಯತ್ನ ಮಾಡಿ ಮೆಡಲ್ ತಂದು ಕೊಟ್ಲ ಭಾರತಕ್ಕಾಗಿ. ಪ್ರಯತ್ನನ ಹೇಳೋದು. ನಮ್ಮ ಮನೆಯಾಗೆ ತಾಯಂದಿರಿಗೆ ನೀವೇನ್ರ ಸ್ವಲ್ಪ ಹೇಳಿ, ಯಾವ ಬಟ್ಟೆ ತೊಳಿ ಅಂದ್ರೆ ಅತ್ತಿಗೆ ಗೊತ್ತಿಲ್ಲ, 2 ಸೀಜ್ರಿನ್ ಆಗ್ಯಾವ ನಾನು. ಅದು 2 ಅಂದ್ಲಂದ್ರೆ ಜಡ್ ಬಂದೈತೆ ಅಂತಲೇ ತಿಳ್ಕೊಳ್ಳೋದು ಅಷ್ಟೆ. ಅವರು ಕೆಲಸ ಮಾಡ